Let's go shopping together. This is everything I shop today. Hi guys, welcome back to my channel. If you're new here, hi, I'm Swati. ನಿಮ್ಗೆ ಏನಾದರೂ ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ನಾನಿವತ್ತು ಶಾಪಿಂಗ್ ಹೋಗ್ತಾ ಇದ್ದೀನಿ, ಸೊ ಐ ಆಮ್ ಟೇಕಿಂಗ್ ಯು ಗೈಸ್ ವಿತ್ ಮೀ. ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರೋ ತರ ಈ ವಿಡಿಯೋದಲ್ಲಿ ನಿಮಗೆ ಜೂಡಿಯೋ ಮತ್ತೆ ವೆಸ್ಟ್ ಸೈಡ್ ಕಲೆಕ್ಷನ್ ನೋಡಕ್ ಸಿಗತ್ತೆ. ಹಳೆ ಕಲೆಕ್ಷನ್ ಏನು ನಾನು ತೋರ್ಸಕ್ ಹೋಗಲ್ಲ, ಹೊಸದಾಗಿ ಏನೇನು ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಷ್ಟೇ ಅಲ್ಲದೆ ಈ ವಿಡಿಯೋದಲ್ಲಿ ನಾನು ಏನೇನು ಪರ್ಚೇಸ್ ಮಾಡಿದೀನಿ ಅಂತ ಕೂಡ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ರೀಸೆಂಟ್ ಆಗಿ ಜೂಡಿಯೋ ಮತ್ತೆ ವೆಸ್ಟ್ ಸೈಡ್ ಎರಡು ಪಕ್ಕದಲ್ಲಿ ಒಂದೇ ಕಾಂಪ್ಲೆಕ್ಸ್ ಅಲ್ಲಿ ಓಪನ್ ಮಾಡಿದ್ದಾರೆ. ಈ ಸ್ಟೋರ್ ನ ತುಂಬಾ ದಿವಸದಿಂದ ನಾನು ಹೋಗಿ ಚೆಕ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ. ಫೈನಲಿ ಇವತ್ತು ನಾನು ಇಲ್ಲಿಗೆ ಶಾಪಿಂಗ್ ಬಂದಿದ್ದೀನಿ. ಸ್ಟೋರ್ದು ಲೊಕೇಶನ್ ಬಂದ್ಬಿಟ್ಟು ಗರುಡ ಮಾಲ್ ಯಲಹಂಕ. ಫಸ್ಟ್ ನಾವು ಹೋಗ್ತಾ ಇರೋದು ಜೂಡಿಯೋಗೆ. ಹೊರಗಡೆಯಿಂದ ನೋಡಕ್ಕಂತೂ ಡಿಸ್ಪ್ಲೇ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಸೊ ಜೂಡಿಯೋ ಒಳಗಡೆ ಎಂಟರ್ ಆಗಿದ ತಕ್ಷಣ ನಾನು ಹುಡುಕ್ತಾ ಇರೋಂತ ಡ್ರೆಸ್ ಸಿಗ್ಬಿಡ್ತು. ಎಸ್, ನಾನೊಂದು ಡ್ರೆಸ್ ನ ಹುಡುಕ್ತಾ ಇದ್ದೆ, ಅದು ಜೀನ್ಸ್ ಡ್ರೆಸ್. ಡ್ರೆಸ್ ಏನೋ ಸಿಗ್ಬಿಡ್ತು, ಬಟ್ ಸೈಜಸ್ ಏನು ಅವೈಲೇಬಲ್ ಆಗಿರ್ಲಿಲ್ಲ. ಈ ಸ್ಟೋರ್ ಹೊಸದಾಗಿ ಓಪನ್ ಆಗಿರೋದ್ರಿಂದ ಅನ್ಸುತ್ತೆ ತುಂಬಾ ಜನ ಬಂದ್ಬಿಟ್ಟು ಚೆಕ್ಔಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಆಲ್ಮೋಸ್ಟ್ ಸ್ಮಾಲ್ ಮೀಡಿಯಂ ಸೈಜಸ್ ಎಲ್ಲವುದು ಸೋಲ್ಡ್ ಔಟ್ ಆಗೋಗಿತ್ತು. ಈ ಟೈಮ್ ನೀವೇನಾದ್ರೂ ಜೂಡಿಯೋಗ್ ಬಂದ್ರೆ ಯು ಗೆಟ್ ಟು ಸಿ ಆಲ್ ದ ಪೇಸ್ಟಲ್ ಕಲರ್ಸ್. ಈ ತರ ಪೇಸ್ಟಲ್ ಕಲರ್ಸ್ ಕಲೆಕ್ಷನ್ ಇರೋ ನೋಡಿದ್ರೆ ಏನನ್ಸುತ್ತೆ ಅಂದ್ರೆ ಜೂಡಿಯೋ ತರ ಅನ್ಸ್ತಾ ಇರಲಿಲ್ಲ, ಒಳ್ಳೆ ಝಾರಾ ತರ ಕಾಣಿಸ್ತಾ ಇತ್ತು. ಡೆಫಿನೆಟ್ಲಿ ಯುನೀಕ್ ಪೀಸಸ್ ಎಲ್ಲಾವುದು ನೋಡಕ್ ಸಿಕ್ತು. ಎಲ್ಲಾವ್ದು ತುಂಬಾನೇ ಕ್ಯಾಶುವಲ್ ವೈಬ್ ಕೊಡ್ತಾ ಇತ್ತು. ದೇ ಹ್ಯಾಡ್ ಅ ಗುಡ್ ಕಲೆಕ್ಷನ್. I really like their quad set, sweatshirt set, and here are my favorite from casual section. ನೆಕ್ಸ್ಟ್ ಫುಟ್ವೇರ್ ಕಲೆಕ್ಷನ್. ಇದ್ರ ಬಗ್ಗೆ ಒಂದೇ ಲೈನ್ ಅಲ್ಲಿ ಹೇಳಬೇಕು ಅಂದ್ರೆ ಲಾಸ್ಟ್ ಟೈಮ್ ತುಂಬಾನೇ ಬೋಲ್ಡ್ ಕಲರ್ಸ್ ಇಟ್ಟಿದ್ರು, ಬಟ್ ಈ ಟೈಮ್ ಅಲ್ಲಿ ಎಲ್ಲಾವುದು ಪೇಸ್ಟಲ್ ಕಲರ್ ಅಲ್ಲಿ ಇತ್ತು. ಈ ಕಾಲೇಜು ಆಫೀಸ್ಗೆ ಹೋಗೋರಿಗೆ ತುಂಬಾನೇ ಸೂಟೇಬಲ್ ಆಗಿರುವಂತ ಪೀಸಸ್ ಅವ್ರ ಹತ್ರ ಇದೆ. ಇಫ್ ಯು ಗೈಸ್ ಆರ್ ಸರ್ಚಿಂಗ್ ಫಾರ್ ಒನ್, ಯು ಗೈಸ್ ಕ್ಯಾನ್ ಚೆಕ್ ಔಟ್ ಜೂಡಿಯೋ. ಹಿಯರ್ ಆರ್ ಸಮ್ ಆಫ್ ಮೈ ಫೇವರೇಟ್ಸ್. ಇನ್ನು ಶೂ ಸೆಕ್ಷನ್ ಬಂದ್ರೆ ತುಂಬಾನೇ ಒಳ್ಳೆ ಪೀಸಸ್ ಇಟ್ಟಿದ್ರು, ಬಟ್ ತುಂಬಾನೇ ಹೆವಿ ಆಗಿತ್ತು ಕೂಡ. ನೋಡಕ್ ಅಷ್ಟೇ ಅಲ್ಲ, ಮುಟ್ಟಕ್ ಕೂಡ ಅಷ್ಟೇ ಹೆವಿ ಆಗಿತ್ತು. ಬ್ಯಾಗ್ ಸೆಕ್ಷನ್ ಅಲ್ಲಿ ಎರಡೆರಡು ಬ್ಯಾಗ್ ಅಷ್ಟೇ ನನಗೆ ಹೊಸ ಬ್ಯಾಗ್ಸ್ ಕಾಣಿಸಿದ್ದು. ಇನ್ನೆಲ್ಲದೂ ಏನ್ ಓಲ್ಡ್ ಕಲೆಕ್ಷನ್ ಇತ್ತು ಅದೇ ಇತ್ತು. ನೆಕ್ಸ್ಟ್ ನಾವು ಮಾತಾಡಬೇಕಾಗಿರೋದು ಟ್ರೆಡಿಷನಲ್ ವೇರ್ ಸೆಕ್ಷನ್ ಬಗ್ಗೆ. ನಿಮ್ಗೆ ಗೊತ್ತಿರೋ ಹಾಗೆ ನೆಕ್ಸ್ಟ್ ಮಂತ್ ಮತ್ತೆ ಈ ಮಂತ್ ತುಂಬಾನೇ ಫೆಸ್ಟಿವಲ್ಸ್ ಇದೆ, ಅದಕ್ಕೋಸ್ಕರ ಜಾಸ್ತಿ ಟ್ರೆಡಿಷನಲ್ ವೇರ್ಸ್ ನೇ ಹಾಕಿದ್ದಾರೆ. ಬಟ್ ನಂಗೆ ಇದ್ರ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಸ್ವಲ್ಪ ಡಿಸಪಾಯಿಂಟ್ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ವೆಸ್ಟ್ ಸೈಡ್ ಕಲೆಕ್ಷನ್ ಗೆನೆ ಕಲರ್ ಚೇಂಜ್ ಮಾಡ್ಕೊಂಡು ತಗೊಂಡ್ ಬಂದಿಟ್ಟಿರೋ ತರ ಇತ್ತು, ಬಟ್ ಅದ್ರ ಒಂದೊಂದು ಪೀಸಸ್ ತುಂಬಾನೇ ಚೆನ್ನಾಗಿತ್ತು ಕೂಡ. ಅಂಡ್ ಐ ಟ್ರೈಡ್ ಸಮ್ ಆಫ್ ದೇರ್ ಪೀಸಸ್. ಫಸ್ಟ್ ಡ್ರೆಸ್ ಬಂದ್ಬಿಟ್ಟು ಈ ಕ್ವಾಡ್ ಸೆಟ್, ಆದ್ರೆ ಇದರಲ್ಲಿ ನೆಕ್ಸ್ಟ್ ಸೈಜ್ ತಗೊಂಡಿದ್ರೆ ಚೆನ್ನಾಗಿರ್ತಾ ಇತ್ತಾ ಅಂತ ವಿಡಿಯೋ ನೋಡಿದ್ಮೇಲೆ ಅನಿಸ್ತಾ ಇದೆ. ಬಟ್ ಎನಿವೇ ನಾನು ಈ ಡ್ರೆಸ್ ನ ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ನನ್ ಮೇಲೆ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಡ್ರೆಸ್ ಬಂದ್ಬಿಟ್ಟು ಈ ವೈಟ್ ಶರ್ಟ್ ಅಂಡ್ ಬ್ಲಾಕ್ ಪ್ಯಾಂಟ್. ಶರ್ಟ್ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು, ಬಟ್ ಪ್ಯಾಂಟ್ ವಾಸ್ ನಾಟ್ ಮೈ ವೈಬ್ ಅಂಡ್ ನನ್ನ ಹೈಟ್ಗೂ ಕೂಡ ಅದಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ನೆಕ್ಸ್ಟ್ ನಾನು ಟ್ರೈ ಮಾಡಿದ ಡ್ರೆಸ್ ಬಂದ್ಬಿಟ್ಟು ಈ ಜೀನ್ಸ್ ಡ್ರೆಸ್. ಆಗ್ಲೇ ಹೇಳ್ದಂಗೆ ಸೈಜ್ ಅವೈಲೇಬಲ್ ಆಗಿರ್ಲಿಲ್ಲ, ಬಟ್ ನಂಗೆ ಈ ಡ್ರೆಸ್ ಅರ್ಜೆಂಟ್ ಆಗಿ ಬೇಕಾಗಿದ್ದರಿಂದ ಐ ವೆಂಟ್ ಫಾರ್ ಎಕ್ಸ್ಟ್ರಾ ಸ್ಮಾಲ್. ಬಟ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತುಂಬಾನೇ ಡಿಸ್ಟ್ರಾಕ್ಷನ್ಸ್ ಇಟ್ಟಿರ್ತಾರೆ. ಸೊ ಅದ್ರಲ್ಲಿ ನಂಗೆ ನ್ಯೂ ಆಗಿ ಕಾಣಿಸಿದ್ದು ಅಂದ್ರೆ ಹೇರ್ ಮಾಸ್ಕ್ ಮತ್ತೆ ಡ್ರೈ ಶಾಂಪೂ. ಅಷ್ಟೇ ಅಲ್ಲದೆ ಲಿಪ್ ಮಾಸ್ಕ್, ಐ ಪ್ಯಾಚಸ್ ಕೂಡ ಬಂದಿದೆ. ಯು ಗೈಸ್ ಕ್ಯಾನ್ ಚೆಕ್ ಔಟ್. ನೆಕ್ಸ್ಟ್ ಕೌಂಟರ್ ಅಲ್ಲಿ ವೀಕಲಿ ಡಿಫ್ರೆಂಟ್ ಡೇಸ್ಗೆ ಅಂತಾನೆ ಡಿಫ್ರೆಂಟ್ ಪರ್ಫ್ಯೂಮ್ಸ್ ನ ಇಟ್ಟಿದ್ರು. ಆಕ್ಚುಲಿ ಈ ಟೆಕ್ನಿಕ್ ನ ಇಟ್ಕೊಂಡವರು ಜಾಸ್ತಿ ಪರ್ಫ್ಯೂಮ್ಸ್ ನ ಅಪ್ಸೇಲ್ ಕೂಡ ಮಾಡಬಹುದು. ಇಲ್ಲಿಂದ ಬಿಲ್ಲಿಂಗ್ ಮುಗಿಸ್ಕೊಂಡು ನಾವು ಹೋಗಿದ್ದೆವು ವೆಸ್ಟ್ ಸೈಡ್ಗೆ. ಆಸ್ ಯೂಶುವಲ್ ವೆಸ್ಟ್ ಸೈಡ್ ವಾಸ್ ಆಸಮ್. ಎಲ್ಲಾ ಪೀಸಸ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು. ಒಂದ್ ಪೀಸ್ ಗಿಂತ ಇನ್ನೊಂದ್ ಪೀಸು ತುಂಬಾನೇ ಚೆನ್ನಾಗಿತ್ತು. ನಾನು ಯೂಶುವಲಿ ವೆಸ್ಟ್ ಸೈಡ್ ಅಲ್ಲಿ ಸೇಲ್ ಇದ್ರೆ ಅಷ್ಟೇ ಪರ್ಚೇಸ್ ಮಾಡ್ತೀನಿ, ಸೇಲ್ ಇಲ್ಲ ಅಂದ್ರೆ ಐ ವಿಲ್ ನಾಟ್ ಪರ್ಚೇಸ್. ಸೊ ಅದಕ್ಕೆ ನಾವಿವತ್ತು ವಿಂಡೋ ಶಾಪಿಂಗ್ ಮಾಡ್ತಾ ಇದೀವಿ. ಇನ್ನೊಂದೇನು ನೋಟಿಸ್ ಮಾಡಿದೆ ಅಂದ್ರೆ ಅಲ್ಲಿ ತುಂಬಾನೇ ಬರ್ಗ್ಯಾಂಡಿ ಔಟ್ಫಿಟ್ಸ್ ಜಾಸ್ತಿ ಇತ್ತು, ಬಿಕಾಸ್ ಬರ್ಗ್ಯಾಂಡಿ ಕಲರ್ ಇವಾಗ ಜಾಸ್ತಿ ಟ್ರೆಂಡ್ ಆಗೋಗಿದೆ. ಹಿಯರ್ ಆರ್ ಸಮ್ ಆಫ್ ಮೈ ಫೇವರೇಟ್ ಫ್ರಮ್ ಕ್ಯಾಶುಯಲ್ಸ್.
ಅಂಡ್ ಗೈಸ್ ನಂಗೆ ತುಂಬಾ ಇಷ್ಟ ಆಗಿರೋ ಸೆಕ್ಷನ್ ವೆಸ್ಟ್ ಸೈಡ್ ಅಲ್ಲಿ ಯಾವ್ದು ಅಂದ್ರೆ ಅದು ನೈಟ್ ಸೂಟ್ ಸೆಕ್ಷನ್. ಯಾವಾಗ್ಲೂ ಅಷ್ಟೇ ತುಂಬಾನೇ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿರ್ತಾರೆ. ಇನ್ನು ಕಾಸ್ಟಿಂಗ್ ಬಂದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ಸುತ್ತೆ, ಯಾಕಂದ್ರೆ ನೈಟ್ ಸೂಟ್ಗೆ 2K 3K ಕೊಡೋದು ಇಟ್ಸ್ ನಾಟ್ ವರ್ತ್ ಇಟ್. ನಾನ್ ಫ್ಯೂಚರ್ ಅಲ್ಲಿ ರಿಚ್ ಅಂತ ಆದ್ರೆ ದಿಸ್ ಇಸ್ ದ ಸೈನ್ ಗೈಸ್. ಇಲ್ಲಿರೋ ಎಲ್ಲಾ ನೈಟ್ ಡ್ರೆಸ್ ನನ್ನ ವಾರ್ಡ್ರೋಬ್ ಅಲ್ಲಿ ಇರುತ್ತೆ. ಇಲ್ಲಿರೋ ಎಲ್ಲಾ ಪೀಸಸ್ ತುಂಬಾನೇ ಕ್ಯೂಟ್ ಅಂಡ್ ಟೆಂಪ್ಟಿಂಗ್ ಎಟ್ ದ ಸೇಮ್ ಟೈಮ್. ಸೊ ನೆಕ್ಸ್ಟ್ ನಾವು ಹೋಗಿದ್ದು ಟ್ರೆಡಿಷನಲ್ ವೇರ್ ಸೆಕ್ಷನ್ಗೆ. ಈ ಎಲಿವೇಟರ್ ನ ತಗೊಂಡು ಆಕ್ಚುಯಲ್ ಹೆವೆನ್ ಹೋದಂಗೆ ಇತ್ತು. ಅವ್ರ ಟ್ರೆಡಿಷನಲ್ ಸೆಕ್ಷನ್ ಅಲ್ಲಿರೋ ಒಂದೊಂದು ಪೀಸಸ್ ಬಾಂಬ್. ಫೆಸ್ಟಿವಲ್ ಇದೆಯಲ್ಲ ಅದಕ್ಕೆ ಅನ್ಸುತ್ತೆ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ರು. ಯಾವುದೋ ಒಂದು ಶ್ರೀ ಶಾಪಿಂಗ್ ವ್ಲಾಗ್ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾರೋ ಕೇಳಿದ್ರು ದಾಂಡಿಯಾ ಡ್ರೆಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ. ಸೊ ನೀವು ಕೂಡ ಏನಾದ್ರು ಈ ದಾಂಡಿಯಾ ಡ್ರೆಸ್ ನ ಹುಡುಕ್ತಾ ಇದ್ರೆ ಗೈಸ್ ಕ್ಯಾನ್ ಚೆಕ್ ಔಟ್ ವೆಸ್ಟ್ ಸೈಡ್. ಇಲ್ಲಿ ಕೂಡ ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ಇಟ್ಟಿದ್ದಾರೆ. ಪರ್ಸನಲಿ ನಂಗೆ ಏನ್ ಅನ್ಸುತ್ತೆ ಅಂದ್ರೆ ವೆಸ್ಟ್ ಸೈಡ್ ಅಲ್ಲಿ ಸಮ್ಮರ್ ಜ್ಯುವೆಲರಿ ಕಲೆಕ್ಷನ್ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಇವ್ರದ್ದು ಸಮ್ಮರ್ ಜ್ಯುವೆಲರಿ ಕಲೆಕ್ಷನ್ ಚೆಕ್ ಮಾಡ್ಬೇಕು ಅಂತಾನೆ ವೆಸ್ಟ್ ಸೈಡ್ ಗೆ ಸಮ್ಮರ್ ಅಲ್ಲಿ ವಿಸಿಟ್ ಮಾಡ್ತಾ ಇರ್ತೀನಿ. ಅಷ್ಟು ಚೆನ್ನಾಗಿರುತ್ತೆ ಕಲೆಕ್ಷನ್ ಎಲ್ಲಾವುದೂ. ಅಷ್ಟೇ ಅಲ್ಲದೆ ಅವ್ರ ಬ್ಯಾಗ್ ಕಲೆಕ್ಷನ್ ಕೂಡ ತುಂಬಾನೇ ಟ್ರೆಂಡಿ ಅಂಡ್ ಯುನೀಕ್ ಆಗಿತ್ತು. ಸೊ ಚೆಕ್ ಔಟ್ ವೆನ್ ಯು ವಿಸಿಟ್ ವೆಸ್ಟ್ ಸೈಡ್ ನೆಕ್ಸ್ಟ್ ಟೈಮ್. ಝೂಡಿಯೋಗೂ ವೆಸ್ಟ್ ಸೈಡ್ಗೂ ಕಂಪೇರ್ ಮಾಡಿದ್ರೆ ವೆಸ್ಟ್ ಸೈಡ್ ಅಲ್ಲಿ ತುಂಬಾನೇ ಚೆನ್ನಾಗಿರೋ ಕಲೆಕ್ಷನ್ ಇಟ್ಟಿದ್ದಾರೆ, ಅದರಲ್ಲೂ ಸ್ಪೆಷಲಿ ಫಾರ್ ಫೆಸ್ಟಿವಲ್. ಸೊ ನಿಮ್ಗೆ ಯಾವ ಚೆನ್ನಾಗ್ ಅನ್ಸ್ತು ಅಂತ ಕಮೆಂಟ್ ಮಾಡಿ. ಈಗ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ನಾನೇನ್ ಪರ್ಚೇಸ್ ಮಾಡಿದೀನಿ ಅಂತ ತೋರಿಸ್ತೀನಿ. ಐ ಆಮ್ ಬ್ಯಾಕ್ ಫ್ರಮ್ ಶಾಪಿಂಗ್. ನಾನು ಯಾವಾಗಲೂ ಸ್ಟೋರ್ ಕಲೆಕ್ಷನ್ ತೋರಿಸ್ಬೇಕಾದ್ರೆ ಸಪ್ರೇಟ್ ವಿಡಿಯೋ ಮಾಡ್ತಾ ಇದ್ದೆ. ಬಟ್ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತೇಳಿ 2 ಡಿಫ್ರೆಂಟ್ ಸ್ಟೋರ್ನ ತೋರಿಸೋದ್ರ ಜೊತೆ ಅದನ್ನು ಕಂಪೇರ್ ಕೂಡ ಮಾಡಿ ತೋರಿಸಿದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಸತಿ ಜಸ್ಟ್ ನ್ಯೂ ಕಲೆಕ್ಷನ್ ಏನೇನು ಬಂದಿದೆ ಅಂತ ಅಷ್ಟೇ ತೋರಿಸಿಲ್ಲ, ಸ್ವಲ್ಪ ಐಟಮ್ಸು ಕೂಡ ನಾನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಇವತ್ತು ಏನೇನೆಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಝೂಡಿಯೋದಲ್ಲಿ ಅವ್ರ ಕ್ಲಾತ್ ಕಲೆಕ್ಷನ್ ಮತ್ತು ಫುಟ್ವೇರ್ ಕಲೆಕ್ಷನ್ಗಿಂತ ನನಗೆ ಈ ಸತಿ ಅವ್ರದ್ದು ಮಾಸ್ಕ್ ಮತ್ತೆ ಪರ್ಫ್ಯೂಮ್ ಕಲೆಕ್ಷನ್ ತುಂಬಾನೇ ಇಷ್ಟ ಆಯ್ತು. ಬಿಕಾಸ್ ತುಂಬಾ ಅಂದ್ರೆ ತುಂಬಾನೇ ಕ್ಯೂಟ್ ಆಗಿದೆ. ನಾನು ಅಲ್ಲಿಂದ ಲಿಪ್ ಮಾಸ್ಕ್ ನ ಪರ್ಚೇಸ್ ಮಾಡಿದೆ. ನಾನೇವತ್ತು ಟ್ರೈ ಮಾಡಿಲ್ಲ. ಅಂಡ್ ಪ್ಯಾಕೇಜಿಂಗ್ ತುಂಬಾನೇ ಕ್ಯೂಟ್ ಆಗಿತ್ತು. ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 50 ರೂಪೀಸ್. 50 ರೂಪೀಸ್ಗೆ ನಮಗೆ 10 ಮಾಸ್ಕ್ ಸಿಗ್ತಾ ಇದೆ. ಆಕ್ಚುಲಿ ನಾನು ಅನ್ಕೊಂಡಿದ್ದೆ ಓನ್ಲಿ 1 ಮಾಸ್ಕ್ ಇರುತ್ತೆ, ಸೊ ಒಂದೇ ದಿನದಲ್ಲಿ ನಾನು ಇದನ್ನು ಫಿನಿಶ್ ಮಾಡ್ಬೋದು ಅಂತ. ಬಟ್ ಇದ್ರಲ್ಲಿ ನಾನು ಮನೆಗೆ ಬಂದ್ಮೇಲೆ ರಿಯಲೈಸ್ ಆಯಿತು 10 ಮಾಸ್ಕ್ ಇದೆ ಅಂತ. ಇವಾಗ ನಾನು ಇದನ್ನು ಹೆಂಗೆ ಖಾಲಿ ಮಾಡೋದು ಅನ್ನೋದೇ ತಲೆನೋವಾಗಿದೆ. ಯಾಕಂದರೆ ನಾನು ನೋಡಿರೋ ಮಾಸ್ಕ್ ಎಲ್ಲಾವುದೂ ಕ್ಲೋಸ್ಡ್ ಕಂಟೈನರ್ ಅಲ್ಲಿ ಬರುತ್ತೆ. ಬಟ್ ಇದು ಈ ಥರ ಜಿಪ್ ಕವರ್ ಅಲ್ಲಿ ಬಂದಿದೆ. ಆಕ್ಚುಲಿ ಕಾಸ್ಮೆಟಿಕ್ ಆಗಿರೋದ್ರಿಂದ ಐ ಡೋಂಟ್ ನೋ ಓಪನ್ ಮಾಡಿದ್ಮೇಲೆ ಎಷ್ಟು ದಿವಸ ಎಲ್ಲ ನಾನು ಯೂಸ್ ಮಾಡ್ಬೋದು ಅಂತ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ 10 ಮಾಸ್ಕ್ ಇದೆ ಅಲ್ವಾ, ಅದಕ್ಕೆ ನನ್ನ ಫ್ಯಾಮಿಲಿಯಲ್ಲಿ ಇರೋರು ಎಲ್ಲರಿಗೂ ಒಂದೊಂದು ಹಾಕಿದ್ರೆ ಒಂದೇ ದಿನದಲ್ಲಿ ಫಿನಿಶ್ ಆಗುತ್ತೆ. ಸೊ ಇದು ಹೇಗಿದೆ ಅಂತ ಕೂಡ ನಾನು ನಿಮಗೊಂದು ಶಾರ್ಟ್ ಮಾಡಿ ಇದ್ರದ್ದು ರಿವ್ಯೂ ಕೂಡ ಕೊಡ್ತೀನಿ. ಇದ್ರ ಜೊತೆ ನಾನು ಇನ್ನೊಂದು ಐ ಪ್ಯಾಚಸ್ನ ಕೂಡ ಪರ್ಚೇಸ್ ಮಾಡಿದ್ದೀನಿ. ನಾನು ನಾರ್ಮಲಿ ಯೂಸ್ ಮಾಡ್ತಾರೋ ಐ ಪ್ಯಾಚಸ್ ಬಂದ್ಬಿಟ್ಟು MK ಫಿನ್ನಿಂದ ತುಂಬಾನೇ ಚೆನ್ನಾಗಿದೆ. ಈ ನಡುವೆಯಿಂದ ಸ್ವಲ್ಪ ನಿದ್ದೆ ಇಲ್ದಿರೋ ಕಾರಣ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ನಾನು ಅದೊಂದು ಪ್ಯಾಚಸ್ ತರಿಸ್ಕೊಂಡಿದ್ದೆ. ಬಟ್ ಝೂಡಿಯಲ್ಲಿ ಹೋಗಿ ಇಷ್ಟು ಕಮ್ಮಿಗೆ ಐ ಪ್ಯಾಚಸ್ನ ನೋಡಿದ ತಕ್ಷಣ ಟ್ರೈ ಮಾಡಿ ನೋಡೋಣ ಅಂತ ಹೇಳಿ ತಕ್ಷಣ ಇದನ್ನ ಪರ್ಚೇಸ್ ಮಾಡಿದೆ. ಝೂಡಿಯೋದವ್ರದ್ದು ಬಿಸ್ನೆಸ್ ಸ್ಟ್ರಾಟಜಿ ಅಂತೂ ಸೂಪರ್ ಆಗಿದೆ. ಏನ್ ಮಾಡ್ತಾರೆ ಅಂದ್ರೆ ಈ ಬಿಲ್ಲಿಂಗ್ ಹೋಗ್ಬೇಕಾದ್ರೆ ಫುಲ್ ಲೈನ್ ಇರುತ್ತಲ್ಲ, ಅಲ್ಲೆಲ್ಲಾನು ಚಿಕ್ಕ ಪುಟ್ಟದು ಡಿಸ್ಟ್ರಾಕ್ಷನ್ಸ್ ಇಟ್ಟಿರ್ತಾರೆ. ಲೈಕ್ ಸಾಕ್ಸ್, ವೈಪ್ಸ್, ಪರ್ಫ್ಯೂಮ್ಸ್ ಅಂತ. ಬೆಸ್ಟ್ ಅದರಲ್ಲಿ ಯಾವುದು ಅಂದ್ರೆ ಪರ್ಫ್ಯೂಮ್ಸ್. ಯಾಕಂದ್ರೆ ನಾವು ಬೇಡ ಅಂದ್ರೆ ನಮ್ಮ ಕೈಯಲ್ಲಿ ಹೋಗ್ತಾ ಇರುತ್ತೆ. ಅದೇ ತರ ನನ್ನ ಕೈಯಲ್ಲಿ ಹೋಗಿ ಸ್ವಲ್ಪ ಕಲೆಕ್ಷನ್ ಪಿಕ್ ಮಾಡ್ಕೊಂಡು ಬಂದಿದ್ದೀನಿ. ಐ ಪಿಕ್ ದೀಸ್ 4 ಫ್ರಮ್ ದ್ಯಾಟ್. ನಾನು ಪಿಕ್ ಮಾಡಿರೋ ಅಂತ ಪರ್ಫ್ಯೂಮ್ಸ್ ಬಂದ್ಬಿಟ್ಟು 2 ಸೆಕ್ಷನಿಂದ ಪಿಕ್ ಮಾಡಿದ್ದೀನಿ. 1 ಸೆಕ್ಷನ್ ಬಂದ್ಬಿಟ್ಟು ಈ ಥರ ಮಂಡೇ ಟ್ಯೂಸ್ಡೇ ವೆಡ್ನೆಸ್ಡೇ ಅಂತ ಇದು. ನಂತರ ಏನಾದರೂ ಪರ್ಫ್ಯೂಮ್ ಕ್ರೇಜ್ ಅವರಲ್ಲಿ ಹೋದ್ರೆ ಎಲ್ಲ ವೀಕಲ್ಲಿ ಎಲ್ಲ ಒಂದೊಂದು ಡೇಗೆ ಅಂತಾನೆ ಪಿಕ್ ಮಾಡಿಬಿಡ್ತೀರಿ. ಬಟ್ ನಾನು ಪಿಕ್ ಮಾಡೋಳಿದ್ದೆ, ಬಟ್ ನನ್ನ ಸಿಸ್ಟರ್ ಜೊತೆ ಹೋಗಿದ್ದೆ. ಶಿ ಡಿಡ್ ನಾಟ್ ಲೆಟ್ ಮಿ ಪಿಕ್. ಸೊ ನೆಕ್ಸ್ಟ್ ಟೈಮ್ ಹೋದರೆ ಎಲ್ಲ ವೀಕಲ್ಲಿ ಎಲ್ಲ ಡೇಸ್ದು ಒಂದೊಂದು ಪರ್ಫ್ಯೂಮ್ನ ತೊಗೊಂಡು ಬಂದುಬಿಡ್ತೀನಿ. ಸೊ ನೆಕ್ಸ್ಟ್ ಸೆಕ್ಷನಲ್ಲಿ ನಾನು ನೆಕ್ಸ್ಟ್ ಸೆಕ್ಷನಿಂದ ಈ 3 ಪರ್ಫ್ಯೂಮ್ನ ಪರ್ಚೇಸ್ ಮಾಡಿದೆ.
ತುಂಬ ಚೆನ್ನಾಗಿತ್ತು ಸ್ಮೆಲ್, ಅದಕ್ಕೋಸ್ಕರ ಪರ್ಚೇಸ್ ಮಾಡಿದೆ. ಅದ್ರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಚೆರಿ, ಸೆಕೆಂಡ್ ಒನ್ ಇಸ್ ವೆನಿಲಾ ಅಂಡ್ ಥರ್ಡ್ ಒನ್ ಇಸ್ ಬೆರಿ. ಅಂಡ್ ಇವಕ್ಕೆ ನಾನು ಪೇ ಮಾಡಿದ್ದು ಈಚ್ 180 rupees ಪೇ ಮಾಡಿದೆ. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ ಬಂದ್ಬಿಟ್ಟು ಕಾಟನ್ ಪ್ಯಾಡ್ಸ್. ನಾನು ನಾರ್ಮಲಿ ಕಾಟನ್ ಪ್ಯಾಡ್ಸ್ನೆಲ್ಲಾನು ಮಿನಿಸೋ ಇಂದಾನೆ ಪರ್ಚೇಸ್ ಮಾಡ್ತೀನಿ, ಬಟ್ ಕಾಟನ್ ಪ್ಯಾಡ್ಸ್ನ ಜೂಡಿಯೋದಲ್ಲಿ ನೋಡಿದ ತಕ್ಷಣ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಆ್ಯಂಡ್ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಸೊ ಪರ್ಚೇಸ್ ಮಾಡಿದೆ ಆ್ಯಂಡ್ ಟ್ರೈ ಮಾಡಬೇಕು ಅಂತಾನೆ ಪರ್ಚೇಸ್ ಮಾಡಿದ್ದೀನಿ. ಅಷ್ಟೆಲ್ಲ ಇದಕ್ಕೆ ನಾನು ಪೇ ಮಾಡೋದು ಜಸ್ಟ್ 79 rupees. ಇನ್ನೊಂದು ಇದ್ರ ಬಗ್ಗೆ ನನಗೆ ಏನು ಜಾಸ್ತಿ ಇಷ್ಟ ಆಯಿತು ಅಂದರೆ, ಇವಾಗ ಕ್ಯಾನ್ ಸಿ ದಿಸ್, ಇದನ್ನು ನೀಟಾಗಿ ನಾವು ಈ ಥರ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಬೋದು. ಸೊ ಈ ಥರ ಟೆಕ್ನಾಲಜಿ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಾಟನ್ ಪ್ಯಾಡ್ಸ್ ಈಚೆನೂ ಬಿದ್ದೋಗಲ್ಲ, ಮತ್ತು ಇದ್ರೊಳಗಡೆ ಡಸ್ಟ್ ಕೂಡ ಹೋಗಲ್ಲ, ಕಂಪ್ಲೀಟಾಗಿ ಕ್ಲೋಸ್ ಆಗುತ್ತೆ. ಈ ಥರ ಚಿಕ್ಕ ಚಿಕ್ಕ ಡೀಟೇಲ್ಸ್ ನಾನು ಬ್ರ್ಯಾಂಡ್ಸು ಕನ್ಸಿಡರ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸೋ ಥಾಟ್ಫುಲ್ ಆಫ್ ದ್ಯಾಮ್. ನಾನು ಜುಡಿಯೋಗೆ ಹೋಗಿದ್ದು ಮೇನ್ ರೀಸನ್ ಬಂದ್ಬಿಟ್ಟು ನಾನು ಒಂದು ಪರ್ಟಿಕ್ಯುಲರ್ ಡ್ರೆಸ್ನ ಸರ್ಚ್ ಮಾಡ್ಕೊಂಡು ಹೋಗಿದ್ದೆ. ಫೈನಲಿ ನಂಗೆ ಹೋಗಿದ ತಕ್ಷಣನೇ ಮ್ಯಾನಿಕ್ಯೂರ್ ಹಾಕಿದ್ರು, ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಸೊ ಐ ಪರ್ಚೇಸ್ ದಿಸ್. ಇದಕ್ಕೆ ನಾನು ಪೇ ಮಾಡಿದ್ದು 899 rupees. ಒಂದೇ ಒಂದು ಪ್ರಾಬ್ಲಮ್ ಏನು ಈ ಡ್ರೆಸ್ಸಲ್ಲಿ ಅಂದರೆ, ನನ್ನ ಸೈಜ್ ಬಂದ್ಬಿಟ್ಟು ಮೀಡಿಯಮ್, ಅದಕ್ಕಿಂತ 2 ಸೈಜ್ ಚಿಕ್ಕದು ಸಿಕ್ತು, ಬಿಕಾಸ್ ಬೇರೆ ಎಲ್ಲ ಸೈಜೂ ಸೋಲ್ಡ್ ಔಟ್ ಆಗೋಗಿತ್ತು. ಸ್ಟ್ರೆಚಬಲ್ ಮೆಟೀರಿಯಲ್ ಆಗಿರೋದ್ರಿಂದ ಈಸಿಯಾಗಿ ಫಿಟ್ ಇನ್ ಆಯಿತು ಆ್ಯಂಡ್ ಹಾಕೋಣಕ್ಕೆ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇತ್ತು. ಅದನ್ನು ನಿಮಗೆ ನೀವು ಆಲ್ರೆಡಿ ಅದನ್ನು ವಿಡಿಯೋದಲ್ಲಿ ನೋಡಿದ್ದೀರಾ ಆ್ಯಂಡ್ ಐ ರಿಯಲಿ ಲವ್ ದಿಸ್ ಡ್ರೆಸ್. ಇನ್ನೊಂದು ಹೀಲ್ಸ್ ಕೂಡ ಪರ್ಚೇಸ್ ಮಾಡಿದೆ, ಬಟ್ ಅದನ್ನು ಯಾವುದೋ ಬೇರೆ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀನಿ. ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಬ್ಲ್ಯಾಕ್ ಕಲರ್ದು ಒಂದು ಹೀಲ್ಸ್ ಬೇಕಾಗಿತ್ತು ಅಂತ ಪರ್ಚೇಸ್ ಮಾಡಿದೆ ಆ್ಯಂಡ್ ತುಂಬಾ ಸ್ಟಡಿ ಆಗಿತ್ತು. ಅದಕ್ಕೆ ನಾನು ಪೇ ಮಾಡಿದ್ದು 699. ಇಟ್ ವಾಸ್ ಅ ಗುಡ್ ಡೀಲ್. ವೆಸ್ಟ್ ಸೈಡಿಂದ ನಾನು ಏನು ಪರ್ಚೇಸ್ ಮಾಡಿಲ್ಲ, ಬಿಕಾಸ್ ವೆಸ್ಟ್ ಸೈಡಲ್ಲಿ ಸೇಲ್ ಇಲ್ಲ ಅಂದರೆ ಐ ವೋಂಟ್ ಪರ್ಚೇಸ್ ಯೂಶಲಿ. ಯಾಕಂದರೆ ಸೇಲ್ಸ್ ಇದ್ದಾಗೆ ನಮಗೆ ಗುಡ್ ಡೀಲ್ ಸಿಗುತ್ತೆ, ಅದು ವರ್ತ್ ಅಂತ ಅನಿಸುತ್ತೆ. ನಂಗೆ ಏನು ಅಂದರೆ ವೆಸ್ಟ್ ಸೈಡ್ ಸ್ವಲ್ಪ ಕಾಸ್ಟ್ಲಿ ಅಂತ ಫೀಲ್ ಆಗುತ್ತೆ, ಬಟ್ ಅಲ್ಲಿದ್ದಿದ್ದ ಕಲೆಕ್ಷನ್ ಎವ್ರಿಥಿಂಗ್ ವಾಸ್ ವಾವ್. ಫೆಸ್ಟಿವಲ್ಗಂತೂ crazy agide. You guys should check out. This is it for the video, guys. Hope you guys like this video. Until next time, bye bye.